ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ 5 ಗ್ಯಾರಂಟಿಗಳಲ್ಲಿ ಆ ಗ್ಯಾರಂಟಿ ಬಂದಾಗುತ್ತಾ, ಈ ಗ್ಯಾರಂಟಿ ಬಂದಾಗುತ್ತಾ, ಅಯ್ಯೋ ನಮಗೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ, ಫ್ರೀ ಬಸ್ ನಮಗೆ ಸಿಗೋದೇ ಇಲ್ವಾ ಅಂಥೇಳಿ ಈಗ ಸಾಕಷ್ಟು ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಲಿ, ಇದು ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ, ಇದರಿಂದ ಅಷ್ಟೊಂದು ಬರ್ಡನ್ ಆಗಲ್ಲ, ಆರ್ಥಿಕತೆಗೆ ಅಷ್ಟೊಂದು ಬರ್ಡನ್ ಆಗಲ್ಲ, ನೀವು ಮುಂದುವರಿಸಲಿ ಅವರು ಅಂಥೇಳಿ ಸಾಕಷ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಬೇಕಾದರೆ ಫ್ರೀ ಬಸ್ಸನ್ನು ಕ್ಯಾನ್ಸಲ್ ಮಾಡಲಿ, ಬೇರೆ ಬೇರೆ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಲಿ, ಬಟ್ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿಲ್ಲಿಸಬಾರ್ದು, ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿಲ್ಲಿಸಬಾರ್ದು ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಓಕೆನಾ, ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ನಿಮಗೊಂದು ಸಮಾಧಾನಕರ ವಿಷಯ ಏನಪ್ಪ ಅಂದರೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು. ನೀವಂತೂ ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ. ಓಕೆನಾ, ಯಾಕೆ ಏನು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಕೆಲವೊಂದು ಪ್ರಮುಖವಾದ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಈಗ ನಿಮಗೆ ಈ ಒಂದು ವಿಷಯನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹೊಸ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಈಗ ಸರ್ ನೀವು ಬರೀ ಇದನ್ನೇ ಹೇಳ್ತಾ ಇದ್ದರೆ ನಮಗೆ ಬೇರೆ ಬೇರೆ ವಿಷಯದ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಲೂ ಕೂಡ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ನಿಮಗೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ. ಕೊನೆಯಲ್ಲಿ, ವಿಡಿಯೋದ ಕೊನೆಯಲ್ಲಿ ಯೋಜನೆಗಳ ಬಗ್ಗೆ ಏನು ಸಿಹಿ ಸುದ್ದಿ ಅಂಥೇಳಿ ನೀವು ಆತಂಕ ಇಲ್ಲದೇ ಆರಾಮಾಗಿ ಏನಿರ್ಬೋದು, ಯಾವ ವಿಷಯವನ್ನು ನೀವು ನಂಬಿಕೊಂಡು ಗೃಹಲಕ್ಷ್ಮಿ ಹಣ ಬಂದ್ ಆಗಲ್ಲ ಅಂಥೇಳಿ ನೀವು ಧೈರ್ಯವಾಗಿ ಇರ್ಬೋದು ಅಂತ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಓಕೆನಾ, ಈಗ ನಿಮಗೆ ನಾನು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ನೀವು 299 ರೂಪಾಯಿ ವರ್ಷಕ್ಕೆ ಕಟ್ಟಿದರೆ ಸಾಕು, ನಿಮಗೆ 10 ಲಕ್ಷ ರೂಪಾಯಿ ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಇನ್ಶೂರೆನ್ಸ್ ಸಿಗುತ್ತೆ. ನಿಮಗೇನಾದರೂ ಅಪಘಾತಕ್ಕೀಡಾಗಿ ಡೆತ್ ಆದರೆ ನಿಮ್ಮ ಒಂದು ಕುಟುಂಬಕ್ಕೆ ಒಂದು ಸೇಫ್ ಗಾರ್ಡ್ ಇರುತ್ತೆ. ನಿಮ್ಮ ಕುಟುಂಬದ ನೀವೇನಾದರೂ ಸ್ವಲ್ಪ ಸಾಲಗಿಲ್ಲ ಮಾಡಿಕೊಂಡು ಪ್ರಾಬ್ಲಮಲ್ಲಿದ್ದಾಗ ಈ ರೀತಿಯಾಗಿ ನೀವು ಸಡನ್ನಾಗಿ ಏನಾದರೂ ಯಾರಿಗೇನಾಗುತ್ತೆ ಈ ಆ ಕ್ಷಣದಲ್ಲಿ ಏನು ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಿದ್ದಾಗ ನೀವು ಚೆನ್ನಾಗಿದ್ದರೆ ವರ್ಷಕ್ಕೆ 300-400 ಕಟ್ಟೋದೇನು ದೊಡ್ಡದಲ್ಲ, ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಓಕೆನಾ, ಬಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು 70 ವರ್ಷ ಬದುಕಿದ್ರಿ, 80 ವರ್ಷ ಬದುಕಿದ್ರಿ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ವರ್ಷಕ್ಕೆ 400 ರೂಪಾಯಿ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದರೆ ಸಹಿ. ಓಕೆನಾ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಈ ಇನ್ಶೂರೆನ್ಸ್ ಸಿಗೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಯಾರಾದರೂ ಸಾಧ್ಯವಾದರೆ ಅದು ನಿಮಗೆ ಅಪಘಾತದಿಂದ ನೀವು ಮೃತಪಟ್ಟರೆ ಮಾತ್ರ. ಓಕೆನಾ, ಅಪಘಾತದಿಂದ ಮೃತಪಟ್ಟವರಿಗೆ ಮಾತ್ರ 10 ಲಕ್ಷ ರೂಪಾಯಿ. ವರ್ಷಕ್ಕೆ ನೀವು 299 ರೂಪಾಯಿ ಕಟ್ಟಿದರೆ ಕೆಲವೊಂದು ಎಕ್ಸ್ಟ್ರಾ ಬೆನಿಫಿಟ್ಗಳು ಅದರಲ್ಲಿರಲ್ಲ. ನೀವು ವರ್ಷಕ್ಕೆ 399 ರೂಪಾಯಿ ಕಟ್ಟಿದರೆ ಕೆಲವೊಂದು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಬೆನಿಫಿಟ್ ಇರುತ್ತೆ. ಆಮೇಲೆ ಎಮರ್ಜೆನ್ಸಿ ಟ್ರೀಟ್ಮೆಂಟು ಆದರೂ ಕೂಡ ನಿಮಗೆ ಚಿಕಿತ್ಸಾ ವೆಚ್ಚ ಅಂತ 60,000 ರೂಪಾಯಿ ಕೊಡ್ತಾರೆ. ಇದು ಕೂಡ ನೀವು ಪೋಸ್ಟ್ ಆಫೀಸ್ ಸ್ಕೀಮೇ ಆಗಿದೆ. ಬಟ್ ನಿಮಗೆ ಯಾವುದೇ ಡೆತ್ ಆದರೂ ಕೂಡ ಹಣ ಬರೋವಂಥ ಒಂದು ಸ್ಕೀಮ್ ತಿಳಿಸ್ಕೊಡಿ ಸರ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಈಗ ಇನ್ನೊಂದು ಸ್ಕೀಮ್ ಇದೆ. ನೀವು ಪ್ರತಿ ವರ್ಷ 436 ರೂಪಾಯಿ ಕಟ್ಟಿದರೆ ಸಾಕು. ಓಕೆನಾ, ಪ್ರತಿ ವರ್ಷ 436 ರೂಪಾಯಿ ಕಟ್ಟಿದರೆ ಸಾಕು. ನಿಮಗೆ 2 ಲಕ್ಷದ ರೂಪಾಯಿವರೆಗೂ ಕೂಡ ನಿಮಗೆ ಜೀವಿತಾವಧಿವರೆಗೂ ನೀವು ಅರ್ಹತೆ ಮಾನದಂಡ ಏನಪ್ಪ ಅಂದರೆ 436 ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು. ನಿಮ್ಮ ವಯಸ್ಸು ಬಂದು 18ರಿಂದ 50 ವರ್ಷದ ಒಳಗಿರಬೇಕು. ಓಕೆನಾ, 50 ವರ್ಷ ಅಥವಾ 51 ವರ್ಷ ಆದರೆ ಬರಲ್ಲ. 50 ವರ್ಷ 18ರಿಂದ 50 ವರ್ಷದ ಒಳಗಿರಬೇಕು. ಪೋಸ್ಟ್ ಆಫೀಸಲ್ಲಿ ನೀವು ಖಾತೆಯನ್ನು ಓಪನ್ ಮಾಡಬೇಕು. ಪ್ರತಿ ವರ್ಷ 436 ರೂಪಾಯಿ ಪ್ರೀಮಿಯಮನ್ನು ನೀವು ಕಟ್ಟಿದರೆ ನೀವು ಏನೇ ಆಗಿ ಡೆತ್ ಆದರೂ ಕೂಡ, ಕಾಯಿಲೆ ಆಗಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಡೆತ್ ಆದರೂ ಕೂಡ ನಿಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸು ನಿಮಗೆ ನೀವು ಮರಣದ ನಂತರ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಈ ಯೋಜನೆ ಹೆಸರೇನಪ್ಪ ಅಂದರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. ಓಕೆನಾ, ನೀವು ಯಾವುದೇ ಪೋಸ್ಟ್ ಆಫೀಸಿಗೆ ಹೋಗಿ ವಿಚಾರ ಮಾಡಿದ್ರು ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಇದೇ ಜೂನ್ 1ರಿಂದ ಒಂದು ಹೊಸ ನಿಯಮವನ್ನು ಮಾಡಿದ್ದಾರೆ. ಜೂನ್ 1ರಿಂದ ಏನು ಹೊಸ ನಿಯಮ ಮಾಡಿದಾರಪ್ಪ ಅಂದರೆ, ನೀವು ಮೊದಲೆಲ್ಲ ಹೇಗಿತ್ತು ಅಂದರೆ, ನೀವು DL ಪಡ್ಕೋಬೇಕು ಅಂದರೆ ಒಂದು ಪ್ರೈವೇಟ್ ಏಜೆನ್ಸಿಯಲ್ಲಿ ನೀವು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಡ್ರೈವಿಂಗನ್ನು ಕಲ್ತ್ಕೊಂಡು ಆಮೇಲೆ ನೀವು ಡ್ರೈವಿಂಗನ್ನು ಪೂರ್ತಿ ಕಲ್ತಾದ ನಂತರ ನೀವು ಹೋಗಿ ಫಸ್ಟಿಗೆ LLRಗೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ DLಗೆ ಅಪ್ಲೈ ಮಾಡಿ ಆಮೇಲೆ ನೀವು RTO ಆಫೀಸಿಗೆ ಹೋಗಿ ಅಲ್ಲಿ ನೀವು ಟ್ರಯಲನ್ನು ಕೊಟ್ಟು ಆ ಟ್ರಯಲ್ನಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತಾಯಿತ್ತು. ಇಲ್ಲ ಅಂದರೆ RTO ಆಫೀಸ್ನಲ್ಲಿ ಫೇಲ್ ಆದರೆ ಮತ್ತೆ ಬರಬೇಕಾಗಿತ್ತು. ಈ ರೀತಿ ಸಮಸ್ಯೆಗಳಿರ್ತಿತ್ತು. ಅಲ್ಲೂ ಕೂಡ ಸಾಕಷ್ಟು ಜನ ಕ್ಯೂವಲ್ಲಿ ಇರಬೇಕಾಗಿತ್ತು, ವೆಯ್ಟ್ ಮಾಡಬೇಕಾಗಿತ್ತು. ಈಗ ವಾಹನ ಸವಾರರಿಗೆ ನೀವು ರಿನ್ಯೂವಲ್ ಆಗಿರ್ಬೋದು, ಹೊಸದಾಗಿ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸೋದಾಗಿರ್ಬೋದು, ನೀವು RTO ತರಬೇತಿ ಕೊಡ್ತಾರಲ್ಲ ಅವ್ರ ಮೂಲಕನೇ ನೀವು
ಡಿ ಎಲ್ಲನ್ನು ಪಡ್ಕೋಬೋದು ಅಂಥೇಳಿ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದೆ. ನೀವು ಯಾವುದೇ ರೀತಿ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ನೀವು ಅವ್ರ ಮೂಲಕನೇ ಪಡ್ಕೋಬೋದು ಅಂಥೇಳಿ ಸರ್ಕಾರ, ಯಾರು ನೀವು ತರಬೇತಿ ಕೊಡ್ತಾರಲ್ಲ ಏಜೆನ್ಸಿಯವರು, ಅವ್ರ ಮೂಲಕನೇ ನೀವು ಈ ಒಂದು ಟ್ರಯಲನ್ನು ಕೊಟ್ಟು ಅವ್ರ ಮೂಲಕನೇ ನೀವು ಆರ್ ಟಿ ಒಗೆ ಹೋಗುತ್ತೆ ಫೈಲು. ಆರ್ ಟಿ ಒದಿಂದ ನಿಮ್ಮ ಡಿ ಎಲ್ ಭಾಳ ದಿನ ಲೇಟ್ ಆಗಲ್ಲ, ಕೆಲವೇ ದಿನಗಳಲ್ಲಿ ನಿಮ್ಮ 2 ವೀಲರ್ ಆಗಿರ್ಬೋದು 4 ವೀಲರ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ತಲುಪುತ್ತೆ. ಓಕೆನಾ. ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜಸ್ ಏನಪ್ಪ ಅಂದರೆ ಆ ತರಬೇತಿ ಕೊಡುವಂಥವ್ರು ಕರೆಕ್ಟಾಗಿ ಅವರಿಗೆ ಒಳ್ಳೆ ರೀತಿಯಿಂದ ತರಬೇತಿ ಕೊಟ್ಟು ಅವರ ರಸ್ತೆಯಲ್ಲಿ ಯಾವುದೇ ರೀತಿ ವೆಹಿಕಲನ್ನು ಸರಿಯಾದ ರೀತಿಯಲ್ಲಿ ಅವರು ಚಲಾಯಿಸುವಂತೆ ತರಬೇತಿ ಕೊಟ್ಟರೆ ಪರವಾಗಿಲ್ಲ. ಓಕೆನಾ. ಅವರು ಒಂದಿಷ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಬೇಕು ಅಂತ ಸುಮ್ಮನೆ ಯಾರ್ಯಾರಿಗೋ ವಾಹನದಲ್ಲೇ ಪರವಾನಗಿಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಕೂಡ ಇದರಿಂದ ಇದೆ ಅಂತ ಹೇಳ್ಬೋದು. ಓಕೆನಾ. ಈಗ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಇವೆಲ್ಲದ್ರ ಬಗ್ಗೆ 5 ಗ್ಯಾರಂಟಿಗಳ ಬಗ್ಗೆ ಒಂದು ಸಮಾಧಾನಕರ ವಿಷಯ ಏನಪ್ಪ ಅಂದರೆ, ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾದ ನಂತರ ತೀವ್ರ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗಿರೋದ್ರಿಂದ ಈಗ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಜನ ನಮಗೆ ಕೈ ಬಿಡೋದಿಲ್ಲ, ನಮಗೆ 20ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಆಯ್ಕೆ ಮಾಡ್ತಾರೆ ಲೋಕಸಭೆಗೆ ಅಂತ ಹೇಳಿ ಭಾಳ ಆಸೆಯನ್ನು ಇಟ್ಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿರೋದ್ರಿಂದ ಕೆಲವೊಂದು ಶಾಸಕರು ಮತ್ತು ಸಚಿವರುಗಳು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ, ನೋಡಿ ಬೇಕಾದ್ರೆ ಯಾರ್ಯಾರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಗ್ಯಾರಂಟಿಗಳನ್ನು ಮುಂದುವರಿಸಬೇಕಾ ಮತ್ತು ನಮಗೆ ಅಭಿವೃದ್ಧಿಗೂ ಕೂಡ ಇದು ಮಾರಕ್ಕಾಗುತ್ತೆ ಅಂತ ಈ ರೀತಿಯಾಗಿ ಅವರ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅಂತ ಇದುವರೆಗೂ ಬಂದಿರೋಂಥ ಮಾಹಿತಿ. ಇಲ್ಲಿ ಯಾವುದೇ ರೀತಿಯಲ್ಲಿ CM ಸಿದ್ದರಾಮಯ್ಯನವರಾಗಿರಲಿ, DK ಶಿವಕುಮಾರ್ ಆಗಿರಲಿ, DCM DK ಶಿವಕುಮಾರ್ ಅವರಾಗಿರಲಿ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ, ನಾವು ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ ಅಂತ. ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ, ಖಂಡಿತವಾಗ್ಲೂ ಕೂಡ ಮುಂದುವರಿಸ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಅದರಲ್ಲಿ ಮಾಡಿದ್ರೂ ಸಹ ಸ್ವಲ್ಪ ಫಿಲ್ಟರ್ ಮಾಡಿದರೆ ಮಾಡ್ಬೋದು, ಅದನ್ನು ಕೂಡ ನಿರೀಕ್ಷೆ ಇಲ್ಲ. ಓಕೆನಾ. ಯಾಕೆಂದರೆ ಇದು ವಿಧಾನಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಲ್ಲ. ಓಕೆನಾ. ಈಗ ಹೋದ ಸರಿಗೆ ಕಂಪೇರ್ ಮಾಡಿದ್ರೆ, ಹೋದ ಸರಿ 2019 ಲೋಕಸಭೆಗೆ ಚುನಾವಣೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟನ್ನು ಕೂಡ ಪಡ್ಕೊಂಡಿದೆ, ಹೆಚ್ಚಿನ ಸೀಟ್ಗಳನ್ನು ಕೂಡ ಪಡ್ಕೊಂಡಿದೆ. ಓಕೆನಾ. ಗ್ಯಾರಂಟಿಗಳು ಎಲ್ಲೂ ಕೂಡ ಫೇಲ್ಯೂರ್ ಆಗಿದೆ ಅಂತಲೂ 100% ಹೇಳೋಕ್ಕಾಗಲ್ಲ. ಬಟ್ ಕೆಲವೊಂದೊಂದು ಮಾರ್ಪಾಡುಗಳು ಮಾಡಿದರೆ ಮಾಡ್ಬೋದು. ಅದ್ರ ಬಗ್ಗೆ ಅಪ್ಡೇಟನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ದೃಢ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಅವರು ಇನ್ನೂ ಕೂಡ ಕಾನ್ಫಿಡೆಂಟಾಗೇ ಇದ್ದಾರೆ, ಮುಂದುವರಿಸ್ತೀವಿ ಅಂತ. ಇದೊಂದು ಗುಡ್ ನ್ಯೂಸ್ ಅಂತಲೇ ಮಹಿಳೆಯರಿಗೆ ಹೇಳ್ಬೋದು. ಹಾಗಾಗಿ ಯಾವ ಮಹಿಳೆಯರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ. ಅವರೇನಾದರೂ ಡಿಸಿಷನ್ನ ಬದಲಾವಣೆ ಮಾಡಿ ಏನಾದರೂ ಅಪ್ಡೇಟ್ ಕೊಟ್ಟರೆ ನಮ್ಮ ವೀಕ್ಷಕರಿಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.